ತೀರಾ ಸರಿ ಎಲ್ಲ ನಮ್ಮ ಫ್ರೆಂಡ್ಗಳೆಲ್ಲ ಪಾಪ ಸ್ನೇಹಿತರು ಚೆನ್ನಾಗಿ ಬರ್ತದೆ ಪತ್ರಿಕೆಗೆ ಅಂತ ಒಳಗಡೆ ಇದು ಜವಾಬ್ದಾರಿ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿ ಮನವಿ. ಯಾಕಂದ್ರೆ ನಾವು ರೈತ ಜಾಸ್ತಿ ಇರ್ತೀವಿ, ಒಂಚೂರು ಜಾಸ್ತಿ ಹಾಕಿ ಸೀಟ್ಗಳು ಅಂತ ಅದಕ್ಕೆ ಕಿವಿಯಾಗಿ ಹೇಳಿ ಆ ಕಡೆ ಈ ಕಡೆ ತಿರುಗಿ ಹಾಕ್ತೀನಿ. ಎಲ್ಲರೂ ಬರ್ತೀರಾ ಅದಕ್ಕೆ ಅಷ್ಟೇ ಒಳಗಡೆ. ಚಿಕ್ಕಬಳ್ಳಾಪುರ ಬಿಡದಿಯ ಬೈರಮಂಗಲದಲ್ಲಿ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಡಳಿತದ ಭವನದ ಎದುರು ಕಳೆದ 115 ದಿನಗಳಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ರೈತರ ಹೋರಾಟಕ್ಕೂ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದ್ದಾರೆ. ಸೋಮವಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊನ್ನೆ ರೈತರ ನಿಯೋಗವು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಜಿಲ್ಲೆಯ ರೈತರ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ಮಾಡಿತ್ತು. ಇದಕ್ಕೆ ಸ್ಪಂದಿಸಿರುವ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಲ್ಲೋದಾಗಿ ಭರವಸೆ ನೀಡಿದ್ದು, ಶೀಘ್ರದಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ರೈತರ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಜಂಗಮಕೋಟೆ ಹೋಬಳಿಯ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2390 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಪಾರ್ಕ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವ ಕ್ರಮವನ್ನು ಖಂಡಿಸಿ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದ ಎದುರು ಕಳೆದ 115 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇದೆ. ಈಗಾಗಲೇ ದಲಿತ, ಕನ್ನಡಪರ ಹಾಗೂ ಕಾರ್ಮಿಕ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ ಅಂತ ಹೇಳಿದರು. ನಾವು ಕೈಗಾರಿಕೆಗಳ ಸ್ಥಾಪನೆಗೆ ವಿರೋಧಿಗಳಲ್ಲ, ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆ ಸ್ಥಾಪಿಸಿರೋದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಕೃಷಿಗೆ ಯೋಗ್ಯವಲ್ಲದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ರೆ ನಮ್ಮ ವಿರೋಧ ಇಲ್ಲ. ಜಂಗಮಕೋಟೆ ಭಾಗದ ರೈತರು ತಮ್ಮ ಫಲವತ್ತಾದ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆಯುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಭಕ್ತರಹಳ್ಳಿ ಬೈರೇಗೌಡ ಸ್ಪಷ್ಟಪಡಿಸಿದರು. ನಮ್ಮ ಜಿಲ್ಲಾಧ್ಯಕ್ಷರು ನೋಡಿ ಸರ್, ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಅದರ ಮುಂಚೂಣಿಯಲ್ಲಿ ನಾವೇ ಇರೋದು. 450 ದಿನ, 450 60 ಆಗೈತೆ. ಅದರ ಪ್ರಮುಖ ಪಾತ್ರಧಾರ ನಾವೇ ಅಲ್ಲೇ ಇರಿ ಸರ್. ನೋಡಿ ಸರ್, ಪ್ರಮುಖ ಪಾತ್ರಧಾರ ನಾವೇ ಅಲ್ಲಿ ತಾವು ತಮ್ಮ ಸ್ನೇಹಿತರು ಯಾರಾದ್ರು ಸಂಬಂಧಪಟ್ಟವ್ರು ಇದ್ರೆ ಕೇಳಿ. ರಾಜ್ಯಾಧ್ಯಕ್ಷ ನಾಯಕನಿರ್ತಾನೆ. ನೋಡಿ ಸರ್, ನಾನು ಒಬ್ಬ ಜವಾಬ್ದಾರಿತವಾದಂತ ಕಾರ್ಯಾಧ್ಯಕ್ಷ. ನಾನು ಹೋದ್ಮೇಲೆ ಈ ತಂಡ ಹೋದಂಗೆ ಅಲ್ವೇ, ಅಲ್ಲಿ ಜಿಲ್ಲಾಧ್ಯಕ್ಷನಲ್ಲಿ ಮುನ್ನಡೆಸ್ತಾವ್ರಲ್ಲ ಸರ್. ಈಗ ರಾಜ್ಯ ಕಾರ್ಯದರ್ಶಿಗಳು ಎಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೋಗಿದ್ವಲ್ಲ ಸರ್. ಏನ್ ಹೇಳ್ತಾ ಇದ್ರಿ ನೀವು ಸರ್? ಈಗ ತಾವೇನ್ ಹೇಳ್ತಾ ಇದ್ರಿ? ಈಗ ಚಂದ್ರಾಯಪಟ್ಟಣ ಇರ್ಬೋದು, ಚಂದ್ರಾಯಪಟ್ಟಣ ಮೊದಲಿಗೆ ಟ್ರ್ಯಾಕ್ಟರ್ ತಗೊಂಡು ಹೋದವ್ರು ನಾವೇ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಇಡೀ ರಾಜ್ಯದ ರಾಮನಗರಕ್ಕೆ ಹೋಗಿದ್ವಿ. ರಾಮನಗರಕ್ಕೆ ಹೋಗಿದ್ವಿ ಸರ್. ಎಲ್ಲಾ ಕಡೆನೂ ಆನೇಕಲ್ ಇರ್ಬೋದು, ಬೆಂಗಳೂರು ಏನು ಸುತ್ತಮುತ್ತ ಎಲ್ಲಿದ್ದಾವ ನಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೇವೆ. ತಾವೆಲ್ಲ ಒಂದ್ ಮಾತು ಕೇಳ್ತೀರಿ. ನಮ್ ಸತೀಶ್ ಅಣ್ಣ ಎಲ್ಲ ಹೇಳ್ತಾನೆ. ಸತೀಶ್ ಅಣ್ಣ ಮನೆಗ್ ಕರೆದ್ರೆಲ್ಲ ನಾವು ಹೋಗ್ಬೇಕಾಗಿರೋದು. ಇದು ತಾವು ಅರ್ಥ ಮಾಡ್ಕೊಳ್ಬೇಕು, ಪತ್ರಕರ್ತರು, ದೃಶ್ಯ ಮಾಧ್ಯಮದವರು. ಯಾಕಂದ್ರೆ ಸತೀಶ್ ಅಣ್ಣ ಮನೆಗ್ ಕರೆದ್ರೆ ನಾವು ಹೋಗಿ ಊಟ ಮಾಡ್ಬೋದು. ಸತೀಶ್ ಅಣ್ಣ ಕರೀದಿದ್ರೆ ಹೆಂಗ್ ಊಟ ಮಾಡ್ತೀರಿ? ದಯಮಾಡಿ ಕೇಳಿ ಸರ್, ದಯಮಾಡಿ ಕೇಳಿ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ, ಜಿಲ್ಲಾ ಕಾರ್ಯದರ್ಶಿ ಗೋಪಾಲ್ ಗೌಡ, ಭೂಸ್ವಾಧೀನ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣಪ್ಪ, ರಮೇಶ್, ಮೂರ್ತಿ, ಅಜಿತ್, ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.